ಸ್ನೇಹಿತರೆ, ನಾನೀಗ ಶ್ರೀ ಕ್ಷೇತ್ರ ಪೆರಡೂರು ಮಹತೋಬಾರ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಇದರ ಮುಂದೆ ಇದ್ದೇನೆ. ಸರಿಸುಮಾರು 1600 ವರ್ಷ ಹಳೆಯದಾದ ದೇವಸ್ಥಾನ ಈಗ ಜೀರ್ಣೋದ್ಧಾರಕ್ಕೆ ಹೊರಟು ನಿಂತಿದೆ. ಭಾಳ ಸುಂದರವಾದ ದೇವಸ್ಥಾನ. ಪೆರಡೂರು ಹಾಗೆ ಭಾಳ ಸುಂದರವಾಗಿದೆ. ಪಶ್ಚಿಮ ಘಟ್ಟದ ನಂತರ ಕರಾವಳಿಯನ್ನು ಪ್ರವೇಶಿಸುವಾಗ ಸೋಮೇಶ್ವರ ಆದಮೇಲೆ ಹೆಬ್ರಿ ಬರ್ತದೆ. ಹೆಬ್ರಿ ನಂತರದಲ್ಲಿ ಪೆರಡೂರು. ಬನ್ನಿ, ಒಮ್ಮೆ ನೋಡಿ ಆನಂದಿಸಿ. ಅತ್ಯಂತ ಪುರಾತನ ದೇವಸ್ಥಾನ. ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ಮೊದಲನೇದಾಗಿ ಚಂದ್ರಮೌಳೀಶ್ವರ ದೇವಸ್ಥಾನ. ಅದು ಎಷ್ಟು ಹಳೆಯದನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ನಂತರದಲ್ಲಿ ಅನಂತೇಶ್ವರ ದೇವಸ್ಥಾನ. ಅದನಂತರ ಇದು ಪೆರಡೂರಿನ ಅನಂತ ಪದ್ಮನಾಭ ದೇವಸ್ಥಾನ. ಇದು ಸರ್ವೇಸಾಧಾರಣ 1600 ವರ್ಷಕ್ಕಿಂತ ಹಳೆಯ ಇತಿಹಾಸ ಇದೆ. ದೇವಸ್ಥಾನದ ಒಳಭಾಗದಲ್ಲಿ ವಿಜಯನಗರದ ಅರಸರ ಶಿಲಾಶಾಸನ ಕೂಡ ಇದೆ ನೋಡಿ. ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಕೂಡ ಈಗ ಕೈಗೊಳ್ತಾರೆ ಅಂತೇಳಿ ಬೋರ್ಡ್ನಲ್ಲಿ ಓದಿದೆ. ಹಾಗಾಗಿ ನಿಮಗೆ ಹೇಗೆ ಈಗ ಏನು ನೋಡಲಿಕ್ಕೆ ಸಿಗ್ತಾ ಇದೆ, ಮುಂದೊಂದು ದಿನ ನವೀಕರಣಗೊಂಡು ಜೀರ್ಣೋದ್ಧಾರವಾಗಿ ನೂತನ ದೇವಾಲಯವಾಗಿ ಕಂಗೊಳಿಸ್ತದೆ ನೋಡಿ. ಮರದ ಕಂಬಗಳು ಕಾಲಮಾನಕ್ಕೆ ತಕ್ಕಂತೆ ಜೀರ್ಣೋದ್ಧಾರ ಆಗಿದೆ. ಆದರೆ ಮೂಲ ಗರ್ಭಗುಡಿ ಮಾತ್ರ ಹಾಗೇ ಇದೆ. ದೇವಸ್ಥಾನದ ಒಳಭಾಗದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವ ಹಾಗಿಲ್ಲ. ಹಾಗಾಗಿ ನಾನು ಹೊರಭಾಗದಿಂದನೇ ಚಿತ್ರೀಕರಣ ಮಾಡ್ತಾಯಿದ್ದೀನಿ ನೋಡಿ. ನೋಡಿ, ದೇವಸ್ಥಾನದ ಕಲ್ಯಾಣಿ. ಕ್ಷೇತ್ರ ರಕ್ಷಕ ಖಡ್ಗರಾವಣ.